ಶ್ರೀಮಂತು, ಏನಾಯ್ತು? ಯಾರು ಆ ಥರ ದುಡ್ಡು ವೇಸ್ಟ್ ಮಾಡ್ತಾ ಇಲ್ಲ. ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡಿಲ್ಲ ಅನ್ಕೊಂಡ್ರಾ? ಸಂಬಂಧಿಕರಿಗೆ, ಊರಿನವ್ರಿಗೆ, ಫ್ರೆಂಡ್ಸಿಗೆ ಎಲ್ಲಿಗೂ ಪತ್ರಿಕೆ ಕೊಡ್ಬೇಕಂತ ಮಾತಾಡ್ಕೋತಿದ್ರಲ್ಲ. ಹೌದು ಅಣ್ಣ, ಅದಕ್ಕೆ ಲಿಸ್ಟ್ ರೆಡಿ ಮಾಡ್ತಿದ್ವಿ. ಇದು ನಮ್ಮ ಮನೇಲಿ ನಡೀತಿರೋ ಮೊದಲನೇ ಮದುವೆ. ಎಲ್ರಿಗೂ ಪತ್ರಿಕೆ ಕೊಟ್ಟು ಇನ್ವೈಟ್ ಮಾಡ್ಬೇಕಲ್ವಾ? ಎಲ್ರಿಗೂ ಕೊಟ್ಕೊಂಡು ಬರೋದಿಕ್ಕೆ ಇದು ಮನೆಗೆ ಹಾಕೋ ನ್ಯೂಸ್ ಪೇಪರ್ ಅಲ್ಲ, ಲಗ್ನ ಪತ್ರಿಕೆ. ಒಂದು ಲಗ್ನ ಪತ್ರಿಕೆ 5 ಅಲ್ಲ 10 ಅಲ್ಲ 200 ರೂಪಾಯಿ. ಇದುವರೆಗೂ ಮದುವೆಗೆ, ನಾಮಕರಣಕ್ಕೆ, ಆ ಫಂಕ್ಷನ್ಗೆ ಬಂದಿಲ್ಲಿ ಮುಯ್ಯಾಕಿರೋರಿಗೆ ಮಾತ್ರ ಪತ್ರಿಕೆ ಕೊಡಿ. ಆಗ್ಲೇ ನಾವು ಕೊಟ್ಟಿರೋ ಮುಯ್ ದುಡ್ಡು ನಮಗೆ ವಾಪಸ್ ಬರೋದು. ಅಷ್ಟೇ ಅಲ್ಲ, ಇದ್ರ ಮೇಲೆ ನೀವು ಯಾರಿಗಾರು ಲಗ್ನ ಪತ್ರಿಕೆ ಕೊಡ್ಬೇಕಂದ್ರೆ ಅವ್ರ ಕಡೆಯಿಂದ ಮಿನಿಮಮ್ ಒಬ್ಬೊಬ್ರು 500 ರೂಪಾಯಿ ಹಾಕಬೇಕು. ಈ ಥರ ದುಡ್ಡು ಪ್ರೆಸೆಂಟ್ ಮಾಡ್ತಾರೆ ಅನ್ನೋದಾದ್ರೆ ಮಾತ್ರ ಕಾರ್ಡ್ ಕೊಡಿ. ಅದು ಬಿಟ್ಟು ಒಬ್ರನ್ನ ಕರೆದ್ರೆ 10 ಜನ ಬಂದು ಚೆನ್ನಾಗಿ ತಿಂದು ತೇಗಿ ಲಾಸ್ ಮಾಡಿ ಹೋಗ್ತಾರೆ ಅಷ್ಟೇ. ಅಂಥವ್ರೆಲ್ಲ ಕರೀಲೇಬಿಡಿ, ಅವರಿಂದ ನಮಗೇನು ಉಪಯೋಗನೇ ಇಲ್ಲ. ಅರ್ಥ ಆಯ್ತಾ? ಅಪ್ಪ ಏನು ನಾನು ಹೇಳಿದ ತಲೆಗೆ ಹೋಯ್ತೋ ಇಲ್ವೋ? ಶ್ರೀಮಂತು, ಮದ್ವೆಗೆ ಇನ್ವೈಟ್ ಮಾಡೋದು ಎಲ್ರೂ ಮುಯಿ ದುಡ್ಡು ಹಾಕ್ತಾರೆ ಅಂತ ಅಲ್ಲ. ಎಲ್ರೂ ಬಂದು ನೀವು ಜೀವನ ಪೂರ್ತಿ ನೆಮ್ಮದಿಯಾಗಿ ಸಂತೋಷವಾಗಿ ಸಂಸಾರ ಮಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡೋದಕ್ಕೆ ಬರೋದು. ನಮ್ಗೆ ನಿಜವಾಗ್ಲೂ ಆಶೀರ್ವಾದ ಮಾಡ್ಬೇಕಂತ ಅವ್ರಿಗೆ ಅನ್ಸಿದ್ರೆ ಬೇರೆ ಏನು ಬೇಡ, ಮುಯ್ ದುಡ್ಡು ಹಾಕ್ಬಿಟ್ಟೋದ್ರೆ ಸಾಕು. ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ. ಈ ಮುಯ್ ದುಡ್ಡು ಇದ್ರೆ ನಾನು ಸಪ್ತಮಿ ಇಬ್ರು ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ನೀವು ಒಬ್ಬೊಬ್ರಿಗೆ ಕೊಡೋ ಲಗ್ನ ಪತ್ರಿಕೆಯಿಂದ 500 ರೂಪಾಯಿ ಮುಯ್ ಬರಲೇಬೇಕು. ನೆಕ್ಸ್ಟು ನಾನು ಅದೇ ಥರ ಹೋಗಿ ಬೇಕಿದ್ರೆ ಮುಯ್ಯಕ್ಕೆ ಬರ್ತೀನಿ. ನಾನೆಲ್ರಿಗೂ ಮೋಸ ಮಾಡಲ್ಲ, ಲೆಕ್ಕ ಇಟ್ಟಿರ್ತೀನಿ. ಒಂದು ಲಗ್ನ ಪತ್ರಿಕೆ ವೇಸ್ಟ್ ಆದ್ರೂ ಚೆನ್ನಾಗಿರಲ್ಲಪ್ಪ, ಈಗಲೇ ಹೇಳ್ತಾ ಇದ್ದೀನಿ. ಏನಮ್ಮ ಇದು ಈ ಥರ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ? ಅವ್ರ ತಾತನ ಬುದ್ಧಿ ಎಲ್ಲಿ ಹೋಗುತ್ತೋ. ನಾನು ಯಾಕೆ ಇಷ್ಟೊತ್ತಾದ್ರೂ ಅವನ ಬಾಯಿಂದ ಈ ಮಾತು ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೂ ಬಂತಲ್ಲ. ಏನಜ್ಜಿ ನೀವು ಬಂದವ್ರದ್ದೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ, ಸರ್ ನೀವು 500 ರೂಪಾಯಿ ಮುಯಿ ಹಾಕ್ತೀರಾ ಅಂತ ಕೇಳಿ ಅವ್ರ ಜೇಬ್ನ ಚೆಕ್ ಮಾಡಿ ಆಮೇಲೆ ಲಗ್ನ ಪತ್ರಿಕೆ ಕೊಡಕ್ಕಾಗತ್ತಾ? ಯಾರು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀವು ಯಾರ್ಯಾರಿಗೆ ಲಗ್ನ ಪತ್ರಿಕೆ ಕೊಡ್ಬೇಕೋ ಕೊಡಿ. ಅವ್ರ ಹೆಸರಿನ ಮುಯಿ ದುಡ್ಡು ನಾನೇ ಹಾಕ್ತೀನಿ.